ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದು ಹೆಂಗೆ ಮಾಡೋದು ಏನಂತ ನೋಡ್ಕೊಂಬರೋಣ ಬನ್ನಿ. ಒಂದು ಡ್ರೈ ಮಾಡ್ತಾಯಿದ್ದೀನಿ, ಒಂದು ಹೂರಣ ಹಾಕಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನಿಲ್ಲಿ ಅರ್ಧ ಕೆ ಜಿ ಶೇಂಗಾ ತಗೊಂಡಿದ್ದೀನಿ. ಇದು ಹುರ್ಕೊಂಬಂದು ಈ ಥರ ಸಿಪ್ಪೆಯಲ್ಲೇ ಬಿಚ್ಚಿಟ್ಟಿದ್ದೀನಿ. ನೋಡಿ, ಒಂದು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ಒಂದು 4 ಸ್ಪೂನು, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ 3 ಸ್ಪೂನು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೀನಿ. ನೋಡಿರಿ, ಇವಾಗ ದೊಡ್ಡ ಕಾಳು ಚೆನ್ನಾಗಿರೋ ನೋಡಿ ತಗೊಂಡು, ಸಣ್ಣವಾದರೆ ಬೇಗ ಒತ್ತಿ ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿರೋ ಶೇಂಗಾ ತಗೊಂಡ್ರೆ ಚೆನ್ನಾಗಿ ಬರ್ತೈತೆ. ಹುರ್ಕೊಂಡ್ರೆ ಕೆಂಪಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ಅಂತೇಳಿ ನಾನು ಅರ್ಧಕ್ಕೆ ಶೇಂಗಾ ತೊಗೊಂಡಿದ್ದೀನಿ. ನೋಡಿರಿ, ಹುರ್ಕೊಂಡು ಇದು ಮಾಡ್ತೀನಿ. ನೋಡಿರಿ, 2 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊತಿದ್ದೀನಿ ರೀ. ಗೋಧಿ ಹಿಟ್ಟು ಕೊಡೋದು ತೊಗೊಬೋದು. ನಾನಿಲ್ಲಿ 2 ಗ್ಲಾಸ್ ಅಷ್ಟು ಮೈದಾ ತೊಗೊತಾ ಇದ್ದೀನಿ. ನೋಡಿರಿ, ಜರಡಿ ಮಾಡಿ ತೊಗೊತಿದ್ದೀನಿ. ನೋಡಿ, ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಬರ್ತದೆ ಅಂತೇಳಿ ನಾನು ಜರಡಿ ಮಾಡಿ ತೊಗೊತಿದ್ದೀನಿ. 2 ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಚೂರು ನಾನಿಲ್ಲಿ ಒಂದು 2 ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ ರೀ. ಇದನ್ನೆಲ್ಲ ಡ್ರೈಯಾಗಿ ಸ್ವಲ್ಪ ಕಲ್ಸ್ಕೊಬೇಕ್ರಿ. ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ, ಎಲ್ಲ ಒಂದು ಸಲ ಡ್ರೈಯಾಗಿ ಕಲ್ಸ್ಕೊಬೇಕು ನೋಡಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಂತ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ತೀರ, ಅದಕ್ಕಿಂತ ಸ್ವಲ್ಪ ಮೆತ್ತೆ ಕಲ್ಸ್ಕೊಬೇಕ್ರಿ. ಪೂರ್ತಿ ಹೂರಣ ನಾವು ಹೋಳಿಗೆ ಕಲ್ಸ್ಕೊಂತೀವಲ್ಲ ತಟ್ಟೊಳಿಗೆ, ಆ ಥರನೂ ಅಲ್ರಿ, ಪೂರ್ತಿ ಗಟ್ಟಿನೂ ಅಲ್ಲ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತೆ ಕಲ್ಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರ್ತಾವ್ರಿ. ಹಂಗಾಗಿ ಸ್ವಲ್ಪ ಮೆತ್ತಗೆ ಕಲ್ಸ್ಕೊಬೇಕು ನೋಡಿರಿ. ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರ್ತೈತೆ ರೀ. ಒಂದೇ ಸಾರಿಗೆ ನೀರು ಹಾಕ್ಬೇಡ್ರಿ, ಯಾಕಂದ್ರೆ ಹಿಟ್ಟು ನೀರು ಹಾಕ್ಬಿಟ್ರೆ ಕಷ್ಟ ಅಂತೇಳಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾಯಿದ್ದೀನಿ. ನೋಡಿರಿ, ಈ ಥರ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊಬೇಕು. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ನೋಡಿ ಹಿಟ್ಟು ಕಲಿಸಿ ಮುಚ್ಚಿಡ್ತಾಯಿದ್ದೀನಿ. ನೋಡಿರಿ, ನಾನು ಇದು 2 ಬಟ್ಲ ಶೇಂಗಾ ತಗೊಂಡಿದ್ದೆ ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕ್ರಿ. ಕೆಂಪಗಾಗೋ ತನಕ ಹುರ್ಕೊಬೇಕು ನೋಡಿರಿ. ಸ್ಟಾರ್ಟಿಂಗ್ ಹೀಟ್ ಆದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ರಿ. ಆಮೇಲೆ ಬರ್ತಾ ಅದು ಲೋ ಫ್ಲೇಮಲ್ಲೇ ಮಾಡಿಕೊಂಡು ಕೆಂಪಗಾಗಮಟ್ಟ ಹುರ್ಕೊಬೇಕು ನೋಡಿರಿ. ಚೆನ್ನಾಗಿ ಕೆಂಪಗಾಗ್ಬೇಕ್ರಿ. ಇದು ಹೈ ಇಟ್ಕೊಂಡು ಹುರಿಬೇಡ್ರಿ, ಯಾಕಂದರೆ ಶೇಂಗಾ ಬೀಜಲ್ಲಿ ಒತ್ತಿಬಿಟ್ರೆ ಶೇಂಗಾ ಹೋಳಿಗೆ ಅಷ್ಟೊಂದು ಟೇಸ್ಟ್ ಬರಲ್ರಿ. ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ರಿ. ಲಾಸ್ಟಿಗೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಬೇಕು ನೋಡಿರಿ. ಈ ಥರ ಹುರ್ಕೊಂಡು ತಕ್ಕಂತಿದ್ದೀನಿ ನೋಡಿರಿ. ಅದೇ ಕಡಾಯಿಗೆ ನಾನು ಒಂದು 4 ಸ್ಪೂನ್ ಎಳ್ಳು ತಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ನೋಡಿರಿ, ತಗೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಬೇಕ್ರಿ. ಅದು ಕೂಡ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಬೇಕು ನೋಡಿ. ಕೈಯಿಂದ ಹಿಂಗೆ ಅಂದರೆ ಕಟ್ಟಾಗ್ಬೇಕ್ರಿ. ಹುರ್ಕೊಂಡು ತಗೊಂಡಿದ್ದೀನಿ ನೋಡಿ. ನಾನು 2 ಗ್ಲಾಸ್ ಶೇಂಗಾ ಹುರ್ಕೊಂಡಿದ್ನಲ್ರಿ, ಅವು ಸ್ವಲ್ಪ ನೋಡಿರಿ. ಇವಾಗ ಎಳ್ಳು ಹುರ್ಕೊಂಡಿದ್ನಲ್ಲ, ಅವೆಲ್ಲ ಸೇರ್ಕೊಂಡು ಮಿಕ್ಸಿಗೆ ಹಾಕೊಂಬರ್ಬೇಕ್ರಿ. ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿರಿ. ಪೂರ್ತಿ ನುಣ್ಣಗೇನಿಲ್ಲರಿ, ಸ್ವಲ್ಪ ತರಿದ್ರು ನಡೀತೈತೆ ರೀ. ಪೂರ್ತಿ ಸಣ್ಣಗೆಲ್ಲ, ಪೂರ್ತಿ ತರಿನಲ್ಲ. ಇನ್ನೊಂದು ಬ್ಯಾಚ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ 1 ಬ್ಯಾಚ್ ಆಗಲಿ 2 ಬ್ಯಾಚ್ ಆಗಲಿ ನಿಮಗೆ ಜಾರಿಗೆ ನೋಡಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಸಣ್ಣಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಬಂದ್ರೆ ಆಯ್ತು ನೋಡಿರಿ. ಹೂರಣ ಕೂಡ ರೆಡಿ ಆಯ್ತು ನೋಡಿರಿ. 2-3 ಬ್ಯಾಚ್ ಆಯ್ತು ನೋಡಿರಿ ನಾನು ಮಾಡ್ಕೊಂಡಿರೋದು ಅರ್ಧ ಕೆ ಜಿ ಶೇಂಗಕ್ಕೆ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ. ಎಲ್ಲ ಅದು ಬೆಲ್ಲ ಶೇಂಗಾ ಎಲ್ಲ ಉಂಡೆ ಇದ್ದಂಗೆ ಇರ್ತೈತಲ್ಲ, ಕೈಯಿಂದ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡು ನೀಟಾಗಿ ಎಲ್ಲ ಪುಡಿನೆಲ್ಲ ಒಡ್ಕೊಂಡು ಚೆನ್ನಾಗಿ ಉದುರುದ್ರಾಗ ಮಾಡ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಿ ಉದುರುದ್ರ ಆಗೈತಿ. ಈ ಥರ ಮಾಡ್ಕೊಬೇಕು ನೋಡಿರಿ. ಇವಾಗ ಇದನ್ನೆಲ್ಲ ಉದುರುದ್ರೆ ಚೆನ್ನಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡ್ರೆ ಹೂರಣ ರೆಡಿ ಆಯ್ತು ನೋಡಿರಿ. ಬೆಲ್ಲ ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ಅರ್ಧ ಕೆ ಜಿ ಶೇಂಗಕ್ಕೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೆ. ನೋಡಿರಿ, ಹಿಟ್ಟು ಕಲಸಿಕೊಂಡಿದ್ದು ನೋಡಿರಿ. ಎಷ್ಟು ಚೆನ್ನಾಗಿ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ನಲ್ರಿ. ನೋಡಿ, ಎಷ್ಟು ಚೆನ್ನಾಗಿ ನೆಂದೈತೆ ನೋಡಿರಿ. ಇವಾಗ ನೋಡಿರಿ, ಒಂದು ಸ್ವಲ್ಪ ಕೈಗಿಟ್ಟು ಹಚ್ಕೊಂಡು ಇವಾಗೆಲ್ಲ ಉರುಳಿ ಮಾಡ್ಕೊಬೇಕ್ರಿ. ಒಂದೊಂದು ನೋಡಿ, ಈ ಥರ ಮಾಡ್ಕೊಂಡಿದ್ದೆ ನೋಡಿರಿ. ಅದನ್ನ ಸ್ವಲ್ಪ ಲಟ್ಟಿಸ್ಕೊಬೇಕ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಗಲ ನೋಡ್ಕೊಂಡು ಲಟ್ಟಿಸ್ಕೊಳ್ರಿ. ಇನ್ನು ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ಅಗಲನೇ ಲಟ್ಟಿಸ್ಕೊಳ್ರಿ. ನೋಡಿರಿ, ನಾನು ಸ್ವಲ್ಪ ಅಗಲ ಮಾಡಿ ತೋರಿಸ್ತಾಯಿದ್ದೀನಿ. ಸ್ವಲ್ಪ ಅದ್ರ ಮಧ್ಯದಾಗ ಹೂರಣ ಇಡ್ಬೇಕ್ರಿ. ಇದು ಪುಡಿ ಮಾಡಿ ಹೂರಣನ ಇಟ್ಟು ತೋರಿಸ್ತಾಯಿದ್ದೀನಿ ನೋಡಿರಿ. ನಾನು 2 ಥರ ತೋರಿಸ್ತಾಯಿದ್ದೀನಿ ಇಲ್ರಿ ನಾನು. ಫಸ್ಟ್ ನೋಡಿ, ಇದು ಪುಡಿ ಇಟ್ಟು ನಾನು ಹೂರಣ ಹೆಂಗೆ ತುಂಬೋದ ಅಂತ ತೋರಿಸ್ತಾಯಿದ್ದೀನಿ ನೋಡಿ. ಸ್ವಲ್ಪ ದೊಡ್ಡದಾದರೆ ಈ ಥರ ತುಂಬ್ಕೊಳಕ್ಕೆ ಚೆನ್ನಾಗ್ತದೆ ಫಸ್ಟ್ ಟೈಮ್ ಮಾಡೋರು. ಇಲ್ಲ ನಾನು ಮಾಡಿ ಅಭ್ಯಾಸ ಅಂದರೆ ಸಣ್ಣ ಮಾಡ್ಕೊಂಡ್ರು ಚೆನ್ನಾಗಿರ್ತದೆ ನೋಡಿರಿ. ಸ್ವಲ್ಪ ಮೇಲೆ ಇಟ್ಟಿರ್ತಲ್ಲ, ಅದನ್ನ ತೆಗ್ದುಬಿಡಕ್ರಿ. ತೆಗ್ದು ಆ ಕಡೆ ಈ ಕಡೆ ಸ್ವಲ್ಪ ನಾರ್ಮಲಾಗಿ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಸ್ವಲ್ಪ ಹಿಟ್ಟು ಹಾಕಿ ಉದ್ದಬೇಕ್ರಿ. ಅದೇನು ಹೆಂಗೆ ಹೊಡೆಯೋದು ಇಲ್ಲರಿ. ಅದು ಹೆಂಗೆ ನಿಮಗೆ ಬರ್ತೈತೆ ಅಷ್ಟು ಚೆನ್ನಾಗಿ ಉದ್ಬೋದು ನೋಡಿರಿ. ಏನು ಪ್ರಾಬ್ಲಮ್ ಇಲ್ದಂಗೆ ಉದ್ಬೋದು. ಅಷ್ಟು ಚೆನ್ನಾಗಿ ಬರ್ತದೆ ಶೇಂಗಾ ಹೋಳಿಗೆ. ಎಷ್ಟು ದೊಡ್ಡದು ಬೇಕಾದ್ರೆ ಮಾಡ್ಕೊಬೋದ್ರಿ, ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ಸಂಕ್ರಾಂತಿ ಹಬ್ಬಕ್ಕೆ ನೋಡಿರಿ ಶೇಂಗಾ ಹೋಳಿಗೆ ಮಾಡ್ತಾರೆ, ಎಳ್ಳು ಹೋಳಿಗೆ ಮಾಡ್ತಾರೆ. ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ 2 ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ಫಸ್ಟ್ ವಿಧಾನ ನಾನು ಹಿಟ್ಟು ತೊಗೊಂಡು ಹೂರಣ ಹಾಕಿ ಪುಡಿ ಹೂರಣ ಹಾಕಿ ತೋರಿಸ್ತಾ ಇದ್ದೀನಿ ರೀ ನಾನು. ನೋಡಿ, ಇಷ್ಟಾಗಲ ಬಂದೈತೆ ನೋಡಿ. ತುಂಬಾ ಚೆನ್ನಾಗಿ ಬರ್ತೈತೆ ರೀ. ನೀವು ಎಲ್ಲ ಟೂರ್ ಹೋದ್ರೆ ಕೂಡ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಲಂಚ್ ಬಾಕ್ಸಿಗೆ ಮಕ್ಳಿಗೆ ಕಟ್ಬೋದು. ಬೆಳಗ್ಗೆ ಏನಾದರೂ ಈ ಥರ ಚೆನ್ನಾಗಿರ್ತದೆ. ಆರೋಗ್ಯಕ್ಕೂ ಒಳ್ಳೇದ್ರಿ. ಈ ಥರ ಶೇಂಗಾ ಬೆಲ್ಲ ಎಲ್ಲ ಹಾಕಿ ಮಾಡಿರ್ತೀವಲ್ಲ ನೋಡಿ. ಇಷ್ಟಾಗಲ ಬಂದೈತೆ ನೋಡಿರಿ. ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ತೋರಿಸಿದ್ದೀನಿ, ಇವಾಗ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ಎಷ್ಟು ಚೆನ್ನಾಗಂದ್ರೆ ಅಷ್ಟು ನೀವು ಎಣ್ಣೆ ಹಾಕಬೇಕಾದ್ರೆ ಉದ್ದಕ್ಕೆ ಬೇಯಿಸ್ಕೊಬೋದು, ಇಲ್ಲ ಒಣದಾದ್ರೆ ಬೇಯಿಸ್ಕೊಬೋದು. ನಾನಿಲ್ಲಿ ಡ್ರೈ ಮಾಡಿ ತೋರಿಸ್ತಿದ್ದೀನಿ. ಒಂದು ಡ್ರೈ ಮಾಡಿ ತೋರಿಸ್ತಾಯಿದ್ದೀನಿ, ಒಂದು ಎಣ್ಣೆ ಹಾಕಿ ತೋರಿಸ್ತಾಯಿದ್ದೀನಿ ರೀ. ನೋಡಿರಿ, ಇಷ್ಟಾಗಲ ಸ್ವಲ್ಪ ಹುರುಳಿ ತಗೊಂಡು ಸ್ವಲ್ಪನೇ ಉತ್ಕೊಬೇಕು ನೋಡಿರಿ. ಯಾಕಂದ್ರೆ ಮೆತ್ತೆ ಕಲ್ಸ್ಕೊಂಡಿದ್ದು ಹಿಟ್ಟು ಚೆನ್ನಾಗಿ ಬರ್ತೈತೆ ರೀ. ನೀವು ಹೆಂಗೆ ಉದ್ದಿತೀರ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಇವಾಗ ಇನ್ನೊಂದು ಕೂಡ ತೋರಿಸ್ತಾಯಿದ್ದೀನಿ ನೋಡಿರಿ.
ನೋಡಿ ಸ್ವಲ್ಪ ಅದಾಗ ಹೂರಣ ತುಂಬ್ಕೊಂಡು ಇವಾಗ ಸ್ವಲ್ಪ ನೋಡಿರಿ ಈ ಮೀಡಿಯಮ್ ಉದ್ದಿ ನೋಡಿರಿ ಫಸ್ಟ್ ದೊಡ್ಡದು ಉದ್ದಿದ್ದು ಸ್ವಲ್ಪ ಕಡಿಮೆ ಉದ್ದಿ ತೋರಿಸ್ತಿದ್ದೀನಿ ನೋಡಿ. ಮೆಲ್ಲಕ್ಕೆ ಹೂರಣ ಇಟ್ಕೊಂಡು ಮಧ್ಯದಾಗ ಹಿಂಗೆ ಪ್ರೆಸ್ ಮಾಡ್ಕೊಂತ ಹೋಗ್ಬೇಕ್ರಿ. ಬೆರಳಿಂದನೇ ಮಾಡ್ಬೇಕು ನೋಡಿರಿ. ಅದು ನಾನು ಮೇಲೆ ತೆಗ್ದಿಲ್ಲ ನೋಡಿರಿ. ಆ ಥರನೇ ಉದ್ದಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇವಾಗ. ಎಲ್ಲ ಸೈಡೆಲ್ಲ ಎಡ್ಜಲ್ಲಿ ಹಿಂಗೆ ಅಂದ್ಕೊಂಡು ಚೆನ್ನಾಗಿ ಉದ್ಬೋದು ನೋಡಿರಿ. ಎಷ್ಟು ಚೆನ್ನಾಗಿ ಉದ್ದುತ್ತೀವಿ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನಿನಗೇನು ಇವಾಗ ಒಡೆಯಲ್ಲ ಏನು ಮಾಡಲ್ರಿ, ಇದು ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ. ನೋಡಿ ಇಷ್ಟಾಗಲ ನಾನು ಉದ್ದಿದ್ದೀನಿ ನೋಡಿ. ಸ್ವಲ್ಪ ಉಳ್ಳಿ ತಗೊಂಡ್ರೆ ಚೆನ್ನಾಗಿ ಬರ್ತೈತಿ. ಫಸ್ಟ್ ಟೈಮ್ ಮಾಡೋರು ಅನ್ನೋ ಒಂದು ಇದಕ್ಕೆ ನಾನು ಸ್ವಲ್ಪ ಉಳ್ಳಿ ದೊಡ್ಡ ತಗೊಂಡು ತೋರಿಸ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಬರ್ತಾವೆ ರೀ. ನೀವು ಎಣ್ಣೆ ಹಾಕಿದ್ರೆ ಬೇಯಿಸ್ಬೋದು, ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸ್ಬೋದು ನೋಡಿರಿ. ನಾನು ಇಲ್ಲಿ ಹೂರಣ ಇತ್ತಲ್ಲ ಅದರ ಸ್ವಲ್ಪ ಒಂದು ಬಟ್ಟದಲ್ಲಿ ತಗೊಂಡು ನೋಡಿರಿ ಒಂದು ಸ್ವಲ್ಪ ನೀರು ತುಂಬಿಸಿದ್ರೆ ಸಾಕ್ರಿ. ಇಲ್ಲಿ ಹೂರಣ ಬೇಗನೆ ಒಂದೇ ಒಂದು ಸ್ವಲ್ಪ ರೀ ಕಾಲು ಒಂದು 2-3 ಸ್ಪೂನಷ್ಟು ನೀರು ಹಾಕಿದ್ರೆ ಸಾಕ್ರಿ. ಚೆನ್ನಾಗಿ ಬಂದುಬಿಡ್ತದೆ ಹೂರಣ. ಮತ್ತು ಜಗ್ಗಿ ನೀರು ಹಾಕ್ಬೇಡ್ರಿ, ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕ್ರಿ. ಯಾಕಂದ್ರೆ ಆ ಶೇಂಗಾ ನೀರು ಇದು ಬಿಟ್ಕೊಂಡ್ಬಿಡ್ತೈತೆ ರೀ, ಎಣ್ಣೆ ಇರ್ತೈತಲ್ವ ನೀರು ಬಿಟ್ಕೊಂತ. ಹಂಗಾಗಿ ನಾನು ಸ್ವಲ್ಪ ನೀರು ತುಂಬಿಸ್ಕೊಂಡು ನಾನು ಇಲ್ಲಿ ಹೂರಣ ಕೂಡ ಈ ಥರ ಮಾಡ್ಕೊಂಡು ತೋರಿಸ್ತಾಯಿದ್ದೀನಿ ನೋಡಿರಿ. ಇದು ಕೂಡ ಒಂದು ತಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉರುಳಿ ತಗೊಂಡು ಇದು ಕೂಡ ಸ್ವಲ್ಪ ಅಗಲ ಮಾಡ್ಕೊಬೇಕ್ರಿ. ನಾನು ಇಲ್ಲಿ ಒಂದೇ ಹೂರಣಲ್ಲಿ 2 ಥರ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪುಡಿ ಹೂರಣ ಮಾಡ್ಕೊಂಡು ತುಂಬಿ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಇಲ್ಲಿ 2-3 ಸ್ಪೂನ್ ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕಾಗ್ತೈತೆ ಹೂರಣ. ಜಗ್ಗಿ ನೀರು ಹಾಕಕ್ಕೆ ಹೋಗಬೇಡಿ. ಹೂರಣ ಮಾಡಿ ಹೆಂಗೆ ಶೇಂಗಾ ಹೋಳಿಗೆ ಮಾಡೋದಂತ 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗ್ತದೋ ಯಾವುದು ಈಸಿ ಅನಿಸುತ್ತೋ ಆ 2 ವಿಧಾನದಲ್ಲಿ ಮಾಡ್ಕೊಳ್ರಿ ನೋಡಿರಿ. ಈಗ ಈ ಥರ ಉಳ್ಳಿ ಮಾಡ್ಕೊಂಡಿದ್ದೀನಿ ನೋಡಿ. ಮಧ್ಯದ ಹೂರಣ ಇಟ್ಟು ಮಧ್ಯದಾಗ ಆರಾಮ್ಸೆ ಇದು ಆರಾಮ್ಸೆ ಅಂದ್ರೆ ಇದೇ ಬೇಗ ಆಗ್ತದೆ ರೀ. ಫಸ್ಟ್ ಟೈಮ್ ಮಾಡೋರು ಈ ಥರ ತುಂಬ ಈಸಿ ಅಂತ ಅನಿಸ್ತದೆ ನೋಡಿರಿ. ನನಗೆ ನನ್ನ ಸಜೆಷನ್ ರೀ ಇದು. ಯಾಕಂದ್ರೆ ಬೇಗ ಆಗ್ಬಿಡ್ತೈತೆ. ಯಾಕಂದ್ರೆ ಪುಡಿ ಅಂದರೆ ನಿಮಗೆ ಇಡಕ್ಕೆ ಬರಲ್ಲ, ತುಂಬಕ್ಕೆ ಬರಲ್ಲ ಅನ್ನೋರು ಈ ಥರ ಹೂರಣ ಮಾಡ್ಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಬರ್ತೈತೆ ನೋಡಿರಿ. ಹೆಂಗೆ ಉದ್ದಿತ್ತೀರಿ ಅಷ್ಟು ಚೆನ್ನಾಗಿ ಬರ್ತಾವೆ ರೀ ಶೇಂಗಾ ಹೋಳಿಗೆ. ಸಂಕ್ರಾಂತಿ ಹಬ್ಬಕ್ಕೆ ನೀವು ಏನೇನೋ ಬರಲ್ಲ ಅಂದರೆ ಈ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರ್ತೈತೆ ನೋಡಿ. ಎಷ್ಟು ಅಗಲ ಬೇಕಾದ್ರೂ ಉದ್ಕೊಬೋದು ರೀ ನೀವು. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ನೀವು ಫ್ಯಾಮಿಲಿ ಮೆಂಬರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡೋದು ಮರಿಬೇಡ್ರಿ ನೋಡಿ. ಇವಾಗ ಹಂಚು ಕಾಜಕ್ಕೆ ಇಟ್ಟಿದ್ದು ಇಲ್ಲಿ ತವನ ಈಟ್ ಕೂಡ ಆಗಿದ್ದೀವಿ ನೋಡಿರಿ. ಹೂರಣ ಇದು ಆಗ್ತಾಯಿದ್ದೀವಿ ನೋಡಿರಿ. ಆ ಕಡೆ ಈ ಕಡೆ 2 ಕಡೆಯೂ ಬೇಯಿಸ್ಬೇಕ್ರಿ. ಇವಾಗ ನೋಡಿ ಡ್ರೈಯಾಗೆ ಬೇಯಿಸ್ತಾ ಇದ್ದೀರಿ. ನಿಮಗೆ ಬೇಕಾದ್ರೆ ಎಣ್ಣೆ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು ನೋಡಿರಿ. ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾರೆ ಶೇಂಗಾ ಹೋಳಿಗೆ ಮಾತ್ರ ನೋಡಿರಿ. ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾವೆ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ರಿ. 2 ಕಡೆಗೂ ನಿಧಾನವಾಗಿ ಬೇಯಿಸ್ಕೊಬೇಕ್ರಿ. ಯಾಕಂದರೆ 2 ನಾನು ಹೂರಣ ಇಟ್ಟು ಒಂದು ಬೇಯಿಸಿ ತೋರಿಸ್ತಿದ್ದೀನಿ, ಪುಡಿ ಹೂರಣ ಇಟ್ಟು ಕೂಡ ಒಂದು ತೋರಿಸ್ತಾ ಇದ್ದೀನಿ ರೀ ನೋಡಿ. ತುಂಬ ಚೆನ್ನಾಗಿ ಬರ್ತಾರೆ. ನಾನು ಇಲ್ಲಿ 2 ಡ್ರೈ ಆಗಿ ತೋರಿಸ್ತಾ ಇದ್ದೀನಿ ರೀ. ಯಾಕಂದ್ರೆ ನೀವು ಎಣ್ಣೆ ಕೂಡ ಹಾಕಿ ಬೇಯಿಸ್ಬೋದು ನೋಡಿರಿ. ತುಂಬ ಚೆನ್ನಾಗಿ ಬರ್ತಾವೆ ನೋಡಿರಿ. ಶೇಂಗಾ ಸಂಕ್ರಾಂತಿ ಹಬ್ಬಕ್ಕೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಮನೆಗೆ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತೇಳಿ ಕೂಡ ಕಮೆಂಟ್ ಮಾಡೋದು ಮರಿಬೇಡ್ರಿ ನೋಡಿ. ಎಷ್ಟು ಚೆನ್ನಾಗಿರುವಂಥ ಶೇಂಗಾ ಹೋಳಿಗೆ ರೆಡಿ ಆಗೈತೆ ನೋಡಿರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಂಗೆ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಈ ವಿಡಿಯೋ ನೋಡೋಕ್ಕೆ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.